ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಅದು ಕೂಡ ಕಿಚ್ಚನ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಒಂದು ಗೇಮ್ನ ಕೊಟ್ಟಿದ್ದಾರೆ. ಸೊ ಆ ಗೇಮ್ ಯಾವ ರೀತಿ ಇದೆಯಪ್ಪ ಅಂದರೆ ಅಶ್ವಿನಿಯವರ ಮೇಲೆ ಒಂದು ಗೇಮ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿಯವರು ಯಾವ ರೀತಿ ಇರ್ತಾರೆ, ಸೊ ಒಂದು ಜಗಳದ ಸಮಯದಲ್ಲಿ ಯಾರೋ ಹತ್ರ ಮಾತಾಡೋ ಸಮಯದಲ್ಲಿ, ಅಷ್ಟೇ ಅಲ್ಲದೆ ಸ್ಯಾಟರ್ಡೆ ಸಂಡೇ ಬಂದಾಗ ನನ್ನೆದುರು ಯಾವ ರೀತಿ ಇರ್ತಾರೆ, ಸೊ ನೀವು ಅದನ್ನ ರಿಮಿಕ್ಸ್ ಮಾಡಿ ತೋರಿಸ್ಬೇಕು ಅಂತ ನಮ್ಮ ಗಿಲ್ಲಿ ಅವರಿಗೆ ಹೇಳಿದ್ದಾರೆ. ಸೊ ಹಾಗಾಗಿ ಈ ಗೇಮಲ್ಲಿ ಗಿಲ್ಲಿಯವರು ಯಾವ ರೀತಿ ಒಂದು ಆ್ಯಕ್ಟಿಂಗ್ನ ಮಾಡ್ತಾ ಇದ್ದಾರೆ ಅಂತ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಹೌದು ವೀಕ್ಷಕರ, ಈ ಒಂದು ಪ್ರೋಮೋದಲ್ಲಿ ಗಿಲ್ಲಿಯವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕೂಡ ಕಿಚ್ಚ ಸುದೀಪ್ ಅವರು ಅಶ್ವಿನಿಯವರ ಒಂದು ಟಾಪಿಕ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಂತೂ ಅದು ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿಯವರ ಆ್ಯಕ್ಟಿಂಗ್ ಯಾವ ರೀತಿ ಇದೆಯಪ್ಪ ಅಂತ ನಮ್ಮ ಗಿಲ್ಲಿಯವರು ರಿಮಿಕ್ಸ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಗಿಲ್ಲಿಯವರ ಆ್ಯಕ್ಟಿಂಗು ಕಿಚ್ಚ ಕೂಡ ಫುಲ್ ಫಿದಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ನಮ್ಮ ಅಶ್ವಿನಿಯವರು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅವರು ಆ್ಯಕ್ಟಿಂಗ್ ಯಾವ ರೀತಿ ಇದೆಯಪ್ಪ ಅಂತ. ಸೊ ನೋಡ್ತಾ ಇರ್ಬೋದು. ಸೊ ಮೊನ್ನೆ ಅಷ್ಟೇ ಕ್ಯಾಪ್ಟನ್ ವಿಚಾರದಲ್ಲಿ ಕೂಡ ಜಗಳ ನಡೀತು. ಸೊ ಅಂಥ ಸಮಯದಲ್ಲಿ ನಮ್ಮ ಗಿಲ್ಲಿಯವರು ಸಹ ಯಾರಿದ್ರೆ ಕಾವ್ಯನ ಎದುರುಗಡೆ ಮತ್ತು ನಮ್ಮ ರಘು ಎದುರಿಗೆ ಒಂದು ರಿಮಿಕ್ಸ್ ಮಾಡಿ ಕೂಡ ಹೇಳಿದರು. ಸೊ ಅದೇ ಡೈಲಾಗ್ಸ್ನ ಈಗ ಕಿಚ್ಚನ ಪಂಚಾಯಿತಿಯಲ್ಲೂ ರಿಮಿಕ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಗಿಲ್ಲಿಯವರು ಮೊದಲು ಅಶ್ವಿನಿಯವರು ಕಿಚ್ಚನ ಮುಂದೆ ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಆ್ಯಕ್ಟಿಂಗ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಎಷ್ಟೇ ತಪ್ಪು ಮಾಡಲಿ, ಎಷ್ಟೇ ಹೋಗಿಲಿ, ಯಾರೋ ಬೈಲಿ, ವಾರ ಪೂರ್ತಿ ಜಗಳ ಆಡ್ಕೊ ಬಂದರು, ಸೊ ಕಿಚ್ಚನ ಎದುರುಗಡೆ ಇವರು ಸೈಲೆಂಟಾಗಿ ಇರ್ತಾರೆ. ಅಷ್ಟೇ ಇಲ್ಲದೆ ತಪ್ಪು ಅಂತಲೂ ಒಪ್ಕೊಂತಾರೆ. ಸೊ ಕಿಚ್ಚನ ಪಂಚಾಯಿತಿ ಆದಮೇಲೆ ಅದು ಬೇರೆ ರೀತಿ ಆಗ್ಬಿಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗೆ ಈಗ ನಮ್ಮ ಗಿಲ್ಲಿಯವರು ಅದೇ ರೀತಿಯ ಒಂದು ಆ್ಯಕ್ಟಿಂಗ್ನ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ವಾರ ಪೂರ್ತಿ ಕಿತ್ತಾಡ್ಕೊಂಡು ಬರ್ತಾರೆ. ಸೊ ನೀವು ಬಂದಾಗ ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ. ಅಷ್ಟೇ ಅಲ್ಲದೆ ವಾರ ಪೂರ್ತಿ ತಪ್ಪಿದ್ರು ತಪ್ಪು ಅಂತ ಒಪ್ಕೊಳಲ್ಲ, ಬಟ್ ನಿಮ್ಮ ಮುಂದೆ ತಪ್ಪು ಅಂತ ಒಪ್ಕೊತಾರೆ. ಅಷ್ಟೇ ಅಲ್ಲದೆ ಏನೋ ಆಗಲಿ ಬಿಡಲಿ, ಸೊ ನಿಮ್ಮ ಎದುರುಗಡೆ ಅವ್ರಿಗೆ ಸಾರಿ ಕೇಳಲ್ಲ ಅಂತ ಆಲ್ರೆಡಿ ಹೇಳಿರ್ತಾರೆ, ಬಟ್ ಆದರೆ ನಿಮ್ಮ ಎದುರುಗಡೆ ಮಾತ್ರ ಸಾರಿ ಕೇಳ್ತಾರೆ. ಸೊ ಈ ಒಂದು ಟಾಪಿಕ್ನ ಕೂಡ ನಮ್ಮ ಗಿಲ್ಲಿಯವರು ಇಲ್ಲಿ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿಯವರು ಯಾವ ರೀತಿ ಮಾಡ್ತಾರೆ ವಾರದ ಅಂತ್ಯದಲ್ಲಿ, ಸೊ ಅದೇ ರೀತಿ ಕೂಡ ನಮ್ಮ ಗಿಲ್ಲಿಯವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಎರಡು ರೀತಿಯ ಗೇಮ್ನ ಆಡಿಸ್ತಾ ಇದ್ದಾರೆ. ಏನಪ್ಪ ಅಂದರೆ ಸ್ವಿಚ್ ಆನ್ ಅಂದರೆ ಅಶ್ವಿನಿಯವರು ಯಾವ ರೀತಿ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿ, ಸ್ವಿಚ್ ಆಫ್ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಅಗ್ರೆಸಿವ್ ಆಗಿ ಮಾತಾಡ್ತಾರೆ ಆ ರೀತಿ ಅಂತ. ಸೊ ಈಗ ಕಿಚ್ಚ ಸುದೀಪ್ ಅವರು ಸ್ವಿಚ್ ಆನ್ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಗಿಲ್ಲಿಯವರು ಫುಲ್ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾವ ರೀತಿಯಪ್ಪ ಅಂದರೆ ಅಶ್ವಿನಿಯವರು ಜಗಳ ಆಡೋ ಟೈಮಲ್ಲಿ ಯಾವ ರೀತಿ ಮಾತಾಡ್ತಾರೆ ಆ ರೀತಿಯ ಒಂದು ವಿಷಯ ಕೂಡ ಗಿಲ್ಲಿಯವರು ಆ್ಯಕ್ಟಿಂಗ್ ಸಹ ಮಾಡ್ತಾ ಇದ್ದಾರೆ. ಸೊ ಮೊನ್ನೆ ನಮ್ಮ ರಘು ಅವರ ಜೊತೆ ಅಶ್ವಿನಿಯವರು ಯಾವ ರೀತಿ ಮಾತಾಡಿದರು, ರಘು ನೀನು ಯಾವನು ಹೇಳೋಕೆ ಅನ್ನೋ ರೀತಿಲಿ ಮಾತಾಡಿದ್ರಲ್ಲ, ಸೊ ಆ ಒಂದಿಷ್ಟು ವರ್ಡ್ಗಳನ್ನ ಯೂಸ್ ಮಾಡಿ ಗಿಲ್ಲಿಯವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ನಮ್ಮ ಅಶ್ವಿನಿಯವರು ಫುಲ್ ನಗ್ತಾ ಇದ್ದಾರೆ, ಕೂಡ ಮನಸ್ಸಲ್ಲಿ ಕೂಡ ಬೇಜಾರು ಮಾಡ್ಕೊತಾ ಇದ್ದಾರೆ, ಬಟ್ ಆದರೆ ಮೇಲ್ಮಾತಿಗೆ ನಗ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ. ಅಷ್ಟೇ ಇಲ್ದಿಲ್ಲಿ ಎಲ್ಲ ಸ್ಪರ್ಧಿಗಳು ಮಾತ್ರ ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಗಿಲ್ಲಿಯ ಆ್ಯಕ್ಟಿಂಗ್ಗೆ. ಸೊ ಈ ಒಂದು ಆ್ಯಕ್ಟಿಂಗ್ ಮುಗಿದ ಮೇಲೆ ಕಿಚ್ಚ ಸುದೀಪ್ ಅವರು ಮತ್ತೊಂದು ವರ್ಡ್ ಸಹ ಹೇಳ್ತಾರೆ. ಏನಪ್ಪ ಅಂದರೆ ಅಶ್ವಿನಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಯಾವ ರೀತಿ ಇರ್ತಾರೆ ಅಂತ. ಸೊ ಇಲ್ಲಿ ಗಿಲ್ಲಿಯವರು ಅದಕ್ಕೆ ಒಂದು ಡೈಲಾಗ್ ಸಹ ಹೊಡೆದಿದ್ದಾರೆ. ಏನಪ್ಪ ಅಂದರೆ ಈ ಒಂದು ಶೋ ನಮಗಲ್ಲ, ಸೊ ಅಲ್ಲಿರೋರೆಲ್ಲ ದಡ್ರೆ, ಶೋ ಅಲ್ಲಿರೋರೆಲ್ಲ ಕೆಟ್ಟವರೇ ಸರ್, ಆ ಒಂದು ಶೋ ನಮಗಲ್ಲ, ಸೊ ಅದಕ್ಕೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದುಬಿಟ್ಟೆ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಆ್ಯಕ್ಟಿಂಗ್ ಅಂತೂ ಕಿಚ್ಚ ಸುದೀಪ್ ಅವರು ಬಿದ್ದು ನಕ್ಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಸಂಡೇ ವಿತ್ ಪಂಡೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೂಪರ್ ಸಂಡೇ ವಿತ್ ಬಾದ್ಶಾ, ಅದು ಕೂಡ ಪನ್ ಆಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೋಕ್ಕೆ 6 ಜನ ಉಳಿದಿದ್ದಾರೆ. ಸೊ ನೋಡಬೇಕು, ಅಂದರೆ ನಾಮಿನೇಟ್ ಆಗಿರೋರು 6 ಜನ. ಸೊ ಈ 6 ಜನದಲ್ಲಿ ಯಾರು ಹೋಗ್ತಾರೆ ಅಂತ ನಿಮ್ಮ ಅನಿಸಿಕೆ ಪ್ರಕಾರ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಅಷ್ಟೇ ಅಲ್ಲದೆ ಗಿಲ್ಲಿಯವರ ಆ್ಯಕ್ಟಿಂಗ್ ಹೇಗಿತ್ತು, ಸೊ ಅದರಲ್ಲೂ ಕೂಡ ಅಶ್ವಿನಿಯವರ ಟಾಪಿಕ್ ತೊಗೊಂಡಾಗಂತೂ ಗಿಲ್ಲಿಯವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟು ನಾವು ಈ ವಾರ ನೋಡಿದ್ದೀವಿ, ಅಂದರೆ ಕಳೆದ ವಾರ ಕೂಡ ನೋಡಿದ್ದೀವಿ, ಈ ವಾರನೂ ಕೂಡ ನೋಡಿದ್ದೀವಿ. ಸೊ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಗಿಲ್ಲಿಯವರು ಮಾತಾಡಿದಂಥ ಮಾತುಗಳು ತುಂಬ ಕಾಮಿಡಿ ಆಗಿತ್ತು, ಫನ್ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ಬಂದಂಥ ಪ್ರೋಮೋದಲ್ಲೂ ಅಷ್ಟೇ ನಮ್ಮ ಗಿಲ್ಲಿಯವರು ಖಡಕ್ಕಾಗಿ ಮಾತಾಡಿದ್ದಾರೆ. ಅದರಲ್ಲೂ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಸೊ ಆಲ್ಮೋಸ್ಟ್ ಅಶ್ವಿನಿಯವರು ಯಾವ ರೀತಿ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅದೇ ರೀತಿ ಒಂದು ಸಣ್ಣ ಆ್ಯಕ್ಟಿಂಗ್ ಸಹ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಒಂದು ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ತಪ್ಪಾಗಿದೆ ಅಂದರೆ ಅವರಿಂದ ತಪ್ಪಾಗಿದ್ರು, ಸೊ ನಾವು ತಪ್ಪು ಮಾಡೇ ಇಲ್ಲ ಅನ್ನೋ ರೀತಿಲಿ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಾವು ಕಿಚ್ಚನ ಪಂಚಾಯಿತಿಲಿ ಅದನ್ನ ನಾವು ನೋಡ್ಕೊತಾನೆ ಬಂದಿದ್ದೀವಿ. ಸೊ ನೋಡ್ತಾ ಇದ್ರಿ ಏನಪ್ಪ ಅಂದರೆ ರಕ್ಷಿತಾ ವಿಚಾರದಲ್ಲೂ ಅಷ್ಟೇ, ನಾನು ರಕ್ಷಿತಾಗೆ ಚೈಲ್ಡ್ ಅಂತ ಮಾತಾಡಿದ್ದು ಅವರೇ, ಬಟ್ ಕಿಚ್ಚನ ಎದುರುಗಡೆ ನಾನು ಚೈಲ್ಡ್ ಅಂತ ಮಾತಾಡೇ ಇಲ್ಲ ಅನ್ನೋ ರೀತಿಲಿ ಹೇಳಿದರು. ಬಟ್ ಅದಾದ ಬಳಿಕ ಮತ್ತೆ ಕಿಚ್ಚನ ಎದುರಲ್ಲೇ ರಕ್ಷಿತಾಗೆ ಸಾರಿ ಕೂಡ ಕೇಳಿದರು ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ವಾರ ಫುಲ್ ನಮ್ಮ ಅಶ್ವಿನಿಯವರ ಚಳಿ ಬಿಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಕಿಚ್ಚ ಸುದೀಪ್ ಅವರು. ಸೊ ಈ ಒಂದು ಪ್ರೋಮೋ ಹೇಗಿತ್ತು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇನ್ನೂ ಈ ಪ್ರೋಮೋ ಯಾರು ನೋಡಿಲ್ಲ, ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಆಲ್ರೆಡಿ ಪ್ರೋಮೋ ಕೂಡ ಬಂದಿದೆ, ಹೋಗಿ ದಯವಿಟ್ಟು ನೋಡಿ ಅಂತ ಹೇಳ್ತಾ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟ್ ಅಂತ ಹೇಳ್ತಾ ಬಾಯ್.